ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೈಕಲ್ ಅವರು ಎಲಿಮಿನೇಟ್ ಆದ್ರಲ್ವಾ, ಅವರು ಎಲಿಮಿನೇಟ್ ಆಗೋದಕ್ಕೆ ಕಾರಣಗಳು ತುಂಬಾನೇ ಇದಾವೆ. ಆ ಒಂದು ಕಾರಣಗಳಲ್ಲಿ ಮುಖ್ಯವಾದ ಕಾರಣ ಯಾವುದಪ್ಪ ಅಂತಂದರೆ ಸಂಗೀತ ಅವ್ರನ್ನ ಮತ್ತು ಪ್ರತಾಪ್ ಅವ್ರನ್ನ ಎದುರಾಕೊಂಡಿದ್ದು. ಹೌದು, ಯಾಕಂತಂದರೆ ಎಲ್ರಿಗೂ ಕೂಡ ಪ್ರತಾಪ್ ಅವರು ಮತ್ತು ಸಂಗೀತ ಅವರು ಅಂದರೆ ಎಷ್ಟಿಷ್ಟ ಅಂಥೇಳಿ, ಅವ್ರ ಆಟ ಏನು, ಅವ್ರು ಹೆಂಗಿದ್ದಾರೆ ಅಂಥೇಳಿ ಎಲ್ರಿಗೂ ಗೊತ್ತೇ ಅದ. ಆದರೆ ಈ ಮೈಕಲ್ ಅವರು ಬೇಕಂತಲೇ ಹೋಗಿ ಎದುರಾಕೊಳ್ಳೋದು, ಅವರಿಗೆ ಅಲ್ಲಿ ಏನು ಇಲ್ಲಪ್ಪ ಅಂತಂದ್ರೂ ಕೂಡ ಅವ್ರ ಜೊತೆ ಜಗಳ ಮಾಡೋದು, ಇದೆಲ್ಲವನ್ನ ಮಾಡೋದಕ್ಕೆ ಜನಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಕಾಣಿಸ್ತದ. ಅದಕ್ಕೆ ಅವರು ಈ ಒಂದು ಕಾರಣನೇ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಆಯ್ತು ಅಂತಲೇ ಹೇಳ್ಬೋದು. ಆಮೇಲೆ ಅವರಿಗೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಈಗೋ ಅಂತೂ ತುಂಬಿ ತುಳ್ಕಕತ್ತಿತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರಿಗೆ ಆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಅಲ್ಲ, ಈ ಕರ್ನಾಟಕದ ಜನ ಕೂಡ ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ರು. ಆದರೆ ಫಸ್ಟಿಗೆ ಏನಿದ್ರು ಆ ಒಂದು ವಿನಯತೆಯಿಂದ ಆ ಒಂದು ವಿನಯತೆನೇ ಕಳ್ಕೊಂಡು ಬಿಟ್ರವ್ರು ಅಂತಲೇ ಕಾಣಿಸ್ತದ. ಆಮೇಲೆ ಬರ್ತಾ ಬರ್ತಾ ಅಹಂದಿಂದನೇ ಅವ್ರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಔಟ್ ಆಗೋದಕ್ಕೆ ಕಾರಣ ಆಯ್ತು ಅಂತಲೇ ಹೇಳ್ಬೋದು. ಯಾರಿಗೇ ಆಗಲಿ ಬಿಗ್ ಬಾಸ್ ಮನೆಯಲ್ಲಿ ಈಗೋ ಇರಬೇಕು, ಆದರೆ ಈ ಪರಿ ಅತಿಯಾಗಿ ಇರೋದು ಅಷ್ಟು ಸರಿ ಕಾಣಿಸ್ತಿಲ್ಲ. ಆ ಒಂದು ಕಾರಣದಿಂದ ನೋಡಿ ಈಗ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಆ ಒಂದು ಕಾರಣದಿಂದನೇ ಈಗ ನೋಡಿ ಬಿಗ್ ಬಾಸ್ ಮನೆಯನ್ನು ಬಿಟ್ಟೇ ಹೋಗಬೇಕಾಯ್ತು. ಅದಕ್ಕೆ ಎಲ್ಲಿ ಯಾವಾಗ ಹೆಂಗಿರಬೇಕು ಹಂಗೆ ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕು. ಎಲ್ಲದಕ್ಕೂ ನಾನೇ ನಂದೇ ಏನು ನಡೀತದೆ ಇಲ್ಲಿ ಅನ್ನೋ ಥರ ಇದ್ರಲ್ವ ಅವರು. ಅದೇ ಜನರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಕಾಣಿಸುತ್ತೆ. ಅದಕ್ಕೆ ತುಂಬ ಅವ್ರನ್ನ ಹೊರಗೆ ಕಳಿಸ್ಬೇಕಂತ ಹೇಳಿ ಡಿಸೈಡ್ ಮಾಡಿಬಿಟ್ಟು ಹೊರಗೆ ಕಳಿಸಿದ್ದಾರೆ. ಈಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದಾವೋ ಅದನ್ನು ಕಾಪಾಡ್ಕೊತ ಬರಬೇಕು. ಈ ಒಂದು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅದನ್ನೇ ಕಾಪಾಡಿಲ್ಲ ಅಂತಂದರೆ ಇನ್ನೇನು ವೇಸ್ಟ್ ಅಲ್ವಾ ಮನೆಯಲ್ಲಿದ್ದು ಕೂಡ. ಅದಕ್ಕೆ ಜನಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಕಾಣಿಸಕತ್ತದ. ಅದಕ್ಕೆ ಅವ್ರನ್ನ ಹೊರಗೆ ಕಳಿಸಿದ್ದಾರೆ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಅಂತಂದಮೇಲೆ ರೂಲ್ಸು ರೆಗ್ಯುಲೇಷನ್ಸ್ ಇದ್ದರೆ ಆ ಒಂದು ಆಟಕ್ಕೊಂದು ಅರ್ಥ ಇರ್ತದ. ಆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲಪ್ಪ ಅಂತಂದರೆ ಹೆಂಗಾಗುತ್ತೆ ನೀವೇ ಯೋಚನೆ ಮಾಡಿ. ಈಗ ಮೈಕಲ್ ಅವ್ರು ಏನು ಮಾಡ್ತಿದ್ರು, ತುಂಬ ಅಹಂಕಾರದಿಂದ ಒಂದು ಅಹಂಕಾರ ಅಂತೂ ಅವ್ರಿಗೂ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಆ ಒಂದು ಅಹಂಕಾರ ಇರಬೇಕು, ಬಟ್ ಅತಿಯಾಗಿ ಇರೋಕ್ಕೆ ಹೋಗ್ಬಾರ್ದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಅಂತಲೇ ಹೇಳ್ಬೋದು. ಜನರು ಕೂಡ ಅಭಿಪ್ರಾಯ ಅದೇ ಆಗಿತ್ತು. ಅದಕ್ಕೆ ಅವರನ್ನು ಈ ಒಂದು ಬಿಗ್ ಬಾಸ್ ಮನೆಯಿಂದ ಕಳಿಸೋದಕ್ಕೆ ಅದು ಕೂಡ ಕಾರಣ ಆಯಿತು. ಆಮೇಲೆ ಅವರು ಇಶಾನಿ ಇದ್ದಾಗ ಅವ್ರಿಗೇನಿತ್ತು ಆ ಹುಮ್ಮಸ್ಸಾಗಲಿ ಆಟ ಆಡಬೇಕು ಅನ್ನೋ ಛಲ ಆಗಲಿ, ಇಶಾನಿ ಅವ್ರು ಹೋದ್ಮೇಲೆ ಆ ಒಂದು ಛಲ ಆಗಲಿ ಹುಮ್ಮಸ್ಸಾಗಲಿ ಕಾಣಿಸ್ಲಿಲ್ಲ ಅವರಲ್ಲಿ. ಏನಾಯಿತು ಏನೋ ಅವ್ರಿಗಂತಲೇ ಗೊತ್ತಾಗ್ತಿಲ್ಲ. ಅವಾಗ ಆಡಬೇಕು, ನಾನು ಕರೆಕ್ಟಾಗಿ ಆಡಬೇಕಂತ ಹೇಳ್ತಿದ್ರು. ಇಶಾನಿ ಅವರು ಈ ಥರ ಮಾಡು ಆ ಥರ ಮಾಡು ಅಂತೇಳಿ ತಪ್ಪು ಮಾಡೋಕ್ಕೆ ಹೇಳಿದ್ರು ಕೂಡ ಇಲ್ಲ, ನಾನು ಆ ಥರ ತಪ್ಪು ಮಾಡೋಂಗಿಲ್ಲ, ನಾನು ಕರೆಕ್ಟಾಗಿ ಆಡಬೇಕು, ನ್ಯಾಯಬದ್ಧವಾಗಿ ಆಡ್ತೀನಿ ನಾನಂತೆಲ್ಲ ಹೇಳಿ ಆಡ್ತಿದ್ರು. ಅವಾಗ ಜನರಿಗೆ ತುಂಬಾ ಇಷ್ಟ ಇದ್ರು. ಆದರೆ ಈ ಒಂದು ಇಶಾನಿ ಅವ್ರು ಹೋಗ್ಬಿಟ್ರಲ್ಲ, ಇಶಾನಿ ಅವ್ರು ಹೋದ್ಮೇಲೆ ಇವ್ರಿಗೆ ಏನಾಯ್ತೋ ಏನೋ ಆ ಹುಮ್ಮಸ್ಸಾಗಲಿ ಆ ಒಂದು ನ್ಯಾಯಪರವಾಗಿ ಆಡ್ತೀನಿ ಅನ್ನೋದೆಲ್ಲನೂ ಕಳ್ಕೊಂಡ್ರ ಅಂತಲೇ ಕಾಣಿಸಕತ್ತದ. ಅದಕ್ಕೆ ಜನರಿಗೆ ಈ ಒಂದೆಲ್ಲ ಒಂದು ಲಕ್ಷಣಗಳನ್ನು ನೋಡಿದಾರಲ್ವ, ಅದಕ್ಕೆ ಅವ್ರನ್ನ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಒಬ್ರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಈಗ ನೀವು ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತೇ ಆದಲ್ವಾ, ಸಂಗೀತ ಅವ್ರನ್ನ ಪದೇ ಟಾರ್ಗೆಟ್ ಮಾಡಕತ್ತಿದ್ರು. ಸಂಗೀತ ಅವ್ರದ್ದು ತಪ್ಪಿರಲಿ ಇರದೇ ಇರಲಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಿರೋದು ಜನಕ್ಕೆ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಅವ್ರ ಟೀಮಲ್ಲಿ ಹೋದ್ಮೇಲೆ ಆ ನಿಯತ್ತಿಂದ ಇರಬೇಕು. ಆದ್ರೆ ಎಲ್ರಿಗಿನ್ನ ಜಾಸ್ತಿ ಅಮೌಂಟ್ ಇಸ್ಕೊಂಡ್ಬಿಟ್ಟು ಆ ಒಂದು ನಿಯತ್ತಾಗಿ ಇರಲಿಲ್ಲಲ್ಲ, ಅದಕ್ಕೆ ಜನರಿಗೆ ಇಷ್ಟ ಆಗಿಲ್ಲ ಅಂಥೇಳಿ ಎದ್ದು ಕಾಣಿಸಕತ್ತದ ಅಂತಲೇ ಹೇಳ್ಬೋದು. ಆ ಒಂದು ಇಷ್ಟ ಆಗಿಲ್ಲ ಅಲ್ವಾ ಜನಕ್ಕೆ, ಅದಕ್ಕೆ ಹೊರಗೆ ದಬ್ಬಿದ್ದಾರೆ ಅಂತಲೇ ಇಲ್ಲಿ ಕಾಣಿಸಕತ್ತದ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೈಕಲ್ ಅವ್ರು ಏನು ಒಬ್ಬರೇ ಆಗಿ ಆಟ ಆಡೋಕ್ಕಂತ ಬಿಗ್ ಬಾಸ್ ಮನೆಗೆ ಬಂದಿದ್ರು, ಅದನ್ನು ಬರ್ತಾ ಕಳ್ಕೊಂಡ್ರು ಅವರು. ಆಮೇಲೆ ಈ ಒಂದು ಗುಂಪುಗಾರಿಕೆಯಲ್ಲಿ ಸೇರ್ಕೊಂಡ್ರಲ್ವಾ, ಈ ಒಂದು ಗುಂಪುಗಾರಿಕೆಯಲ್ಲಿ ಸೇರ್ಕೊಂಡ್ರು ಕೂಡ ಆಡಬೇಕಾಗಿತ್ತು ಅವ್ರ ಆಟ. ಆದ್ರೆ ಒಬ್ಬರೇ ಆಗಿ ಏನು ಆಡ್ತಿದ್ರು ಇಷ್ಟು ದಿನ ನ್ಯಾಯವಾಗಿ, ಮತ್ತು ಆಮೇಲೆ ತಾವು ಕರೆಕ್ಟಾಗಿ ಆಡೋದನ್ನು, ಆಮೇಲೆ ಈ ಒಂದು ಆಟದಲ್ಲಿ ನಾನು 100% ಹಾಕಿ ಹಾಡೇ ಆಡ್ತೀನಿ, ಗೆಲ್ಲಿಸ್ತೀನಿ ಒಂದು ಟೀಮ್ನ ಅನ್ನೋದೊಂದು ಏನಿತ್ತು, ಅದನ್ನು ಬರ್ತಾ ಅವರು ಕಳ್ಕೊಂಡ್ರ ಅಂತ ಹೇಳಿ ಕಾಣಿಸಕತ್ತದ. ಈ ಒಂದು ಗುಂಪುಗಾರಿಕೆಯಲ್ಲಿ ಹೋದಾಗ ಜನಕ್ಕೂ ಕೂಡ ಗೊತ್ತಾಗುತ್ತಲ್ವ, ಇವ್ರು ಆಟ ಏನೋ ಆಡ್ತಿಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಿಲ್ಲ ಅಂಥೇಳಿ. ಅವ್ರು ಕನ್ನಡಕ್ಕೆ ಎಷ್ಟು ಜನ ಅಭಿಮಾನಿಗಳಿದ್ರು, ಅವರು ಒಬ್ಬರೇ ಆಗಿ ಒಳಗೆ ಬಂದಾಗ ಈಗ ಛಲದಿಂದ ಆಡಬೇಕು, ನನ್ನ ಗುರಿಯನ್ನು ಮರಿಬಾರ್ದು ಅಂತ ಹೇಳಿ ಏನೋ ಬಂದಿದ್ರಲ್ವ, ಅದೆಲ್ಲವನ್ನ ನೋಡಿ ಜನ ಇಷ್ಟಪಡ್ತಿದ್ರು. ಆದರೆ ಈಗ ಬರ್ತಾ ಎಲ್ಲವನ್ನ ಮರ್ತಿದ್ರು ಅವ್ರು ಅಂತ ಹೇಳಿ ಕಾಣಿಸಿತು. ಅದಕ್ಕೆ ಬಿಗ್ ಬಾಸ್ ಅನ್ನೋದು ಫಸ್ಟ್ ಡೇ ಏನು ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಬರ್ತೀವೋ ನಾವು, ಆ ಒಂದು ಗುರಿ ಇಟ್ಕೊಂಡು ನಾವು ಟ್ರೋಫಿ ಗೆಲ್ಲಬೇಕಪ್ಪ ಅಂತ ಹೇಳಿ ಅದನ್ನು ಹಂಗೆ ಕಂಟಿನ್ಯೂ ಇಟ್ಕೋಬೇಕು ಮೈಂಡಲ್ಲಿ. ಆ ಒಂದು ಮೈಂಡಲ್ಲಿ ಹಂಗೆ ಇಟ್ಕೊಂಡ್ರೆ
ಬಿಗ್ ಬಾಸ್ನ ಗೆಲ್ಲಕ್ಕಾಗುತ್ತಾ, ಇಲ್ಲಾಂದ್ರೆ ಫಿನಾಲೆಗೆ ಹೋಗೋಕ್ಕನ್ನ ಆಗುತ್ತಾ? ಇಲ್ಲಪ್ಪ ನಾವು ಅರ್ಧ ದಾರಿಗೆ ಮರ್ತು ಬಿಟ್ವಿ ಅಂತ ಅಂದ್ರೆ ಸುದೀಪ್ ಅವ್ರು ಬಂದು ವಾರ ಇವ್ರಿಗೆ ಹೇಳ್ತಾರ ಈ ಥರ ಆಡಿ ಆ ಥರ ಆಡಿ ಅಂತ ಹೇಳಿ ಎಲ್ಲ ಪ್ರೋತ್ಸಾಹ ಕೊಡ್ತಾರ, ಆಮೇಲೆ ಸ್ಫೂರ್ತಿ ಕೊಡ್ತಾರ, ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತಾರ. ಆದರೆ ಅವೆಲ್ಲವನ್ನ ಪಾಲಿಸ್ಬೇಕಾಗಿರೋದು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು. ಅವರೇ ಅದನ್ನು ಮರ್ತರೆ ಹಿಂಗೆ ಆಗುತ್ತಲ್ವಾ? ಮತ್ತು ಅದಕ್ಕೆ ಮೈಕಲ್ ಅವರು ಇವೆಲ್ಲವನ್ನ ಮರ್ತಿದ್ದಕ್ಕೆ ಅವರು ಈ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಕಾರಣಗಳಾದ್ವು ಅಂತಲೇ ಹೇಳ್ಬೋದು. ಇನ್ನು ಮೈಕಲ್ ಅವ್ರ ಬಗ್ಗೆ ನಿಮ್ಗೆ ಇನ್ನೂ ಏನೇನು ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.